ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಜಿ ಪಿ. ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸುತ್ತ ಕತ್ಲಾಗಿದೆ, ನೈಟ್ ಡ್ರೈವ್ ಮಾಡ್ತಾ ಇಲ್ಲ. ಬೆಳಗಿನ ಜಾವ 5:25 ಆಗಿದೆ. 5:25. 5:25ಕ್ಕೆ ಬೆಳಗ್ಗೆ ಅಷ್ಟು ಬೇಗ ಎದ್ದು ಎಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ, ರಿಷಬ್ ಶೆಟ್ಟಿ ಅವರ ಊರ ಕಡೆಗೆ ನಾವು ಹೊರಟಿದ್ದೀವಿ. ಏನು ಸ್ಪೆಷಲ್ಲು? ಏನೋ ಒಂದು ಸ್ಪೆಷಲ್ ಇದೆ, ಎಲ್ಲರಿಗೂ ತಿಳಿಸ್ತೀನಿ, ಕಾದು ನೋಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಮ್ಮ ಮುಂದಿನ ಒಂದು ಸ್ಟಾಪ್ ಏನಿದೆ, ತಿಂಡಿ ತಿನ್ನೋ ಒಂದು ಕಾರ್ಯಕ್ರಮ. ಜೋರು ಹಸಿವಾಗ್ತಾ ಇದೆ. ಅಲ್ಲಿ ಯಾವುದೋ ಒಂದು ಕಾಣಿಸ್ತಾ ಇದೆ, ಅದೇನಾ ಅಂತ ಗೊತ್ತಿಲ್ಲ. ಅದೇ ಅದು ಹೋಟೆಲಾ? ಹೋಗೋಣ. ಹೆಜ್ಜೆ ಇದು ಯಾವುದಿದು? ಸ್ವಾದ್. A few minutes later. ನೋಡಿ, ಮುಂದೆ ಪುಷ್ಪಣ್ಣನ ಲಾರಿ ಹೋಗ್ತಾ ಇದೆ. ಪುಷ್ಪಣ್ಣನ ಲಾರಿ ಓವರ್ಟೇಕ್ ಮಾಡ್ಕೊಂಡು ಹಿಡಿಬೇಕು ಅವ್ರನ್ನ. ನಿಲ್ಸಿ ನಿಲ್ಸಿ ಮಾರೆ. ಅಲ್ಲೆಲ್ಲ ತಪ್ಸ್ಕೊಂಡು ಇಲ್ಲಿ ಹೋಗ್ತಾ ಇದ್ದೀರಾ? ಹೇರೂರು ಬ್ರಿಡ್ಜ್. ಬನ್ನಿ ಸರ್. ಪುಷ್ಪ A few minutes later. ಸುತ್ತಲೂ ರಬ್ಬರ್ ತೋಟ.
ಏ ವಂಡರ್ಲಸ್ಟ್. ಸೊ ನೋಡಿ, ಮಂಗಳೂರಿಂದ ಬೆಳಗ್ಗೆ ಹೊರಟು ಇವಾಗ ಸಮಯ 8:50 ಆಗ್ತಾ ಬಂದಿದೆ. ಇಲ್ಲಿ ತಲುಪಿದ್ವಿ. ಇಲ್ಲಿ ತಲುಪಿದಾಗ ನಮಗೆ ಒಬ್ಬರು ಸಿಕ್ಕಿದ್ರು. ಇಲ್ಲಿ ನೋಡಿ, ಇವ್ರು ಯಾರಂತ ಪರಿಚಯ ಇದೆಯಾ? ಪರಿಚಯ ಇದ್ರೆ ಕಮೆಂಟ್ ಮಾಡಿ ನೋಡೋಣ. ಎಸ್, ಏಷ್ಯಾ ಆ್ಯಂಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ 69 ದ ವಂಡರ್ಲಸ್ಟ್ ನಿಖಿಲ್ ಸಾರ್. ನಾವು ಬಂದಿರೋಂಥ ಗಾಡಿಗಳನ್ನು ಅಲ್ಲೇ ಮೇಲೆ ನಿಲ್ಲಿಸಿ ಕೆಳಗಡೆ ನಡ್ಕೊಂಡು ಬರ್ತಾ ಇದ್ವಿ ಸ್ಟೆಪ್ ಮೂಲಕ. ಟೈಮ್ ಬರ್ತಾ ಇದ್ದೀವಿ.
Om Bồ Tát Đề Tát Đề He Vui Bên Mô Bồ Tát Đề Na Om Bồ Tát Đề Tát Đề Guru Dhamma Guru Sangha Krishna Desai Venkateswaram Om Keshnati Kuran Om ಮೀನತ್ತು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಟೆಂಪಲ್ಗೆ ಬಂದಿರೋದು. ಫಸ್ಟ್ ಪಾಯಿಂಟಲ್ಲಿ ಒಳಗಡೆ ನೀರಲ್ಲಿ ಇಳಿಬೇಕಾದ್ರೆ ತುಂಬ ಯೋಚನೆ ಮಾಡಿದ್ವಿ. ಆಮೇಲೆ ಪೂಜಾರಿ ಬಂದು ಇಳಿದು ಅವರೇ ಒಳಗಡೆ ಹೋದ್ಮೇಲೆ ಅವ್ರ ಹಿಂದೆನೇ ಫಾಲೋ ಮಾಡ್ಕೊಂಡು ನಾವು ಹೋದ್ವಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಮೇಡಮ್ನ ಕೇಳ್ಬೇಕು ಎಕ್ಸ್ಪೀರಿಯನ್ಸ್ ಹೇಳಿ. ನೋಡಿ ಇವತ್ತು ಮೇಡಮ್ ಬರ್ಡೇ, ಹಾಗಾಗಿ ನಾವು ಮಂಗಳೂರಿಂದ ಇಲ್ಲಿ ತನಕ ಪ್ಲಾನ್ ಮಾಡ್ಕೊಂಡು ಬಂದ್ವಿ. ತುಂಬಾ ಟೈಮಿಂದ ನೋಡ್ತಾ ಇದ್ವಿ ಬರ್ಬೇಕು ಅಂತ, ಬಟ್ ಆಗಿಲ್ಲ. ತುಂಬಾ ಜನ ಯೂಟ್ಯೂಬ್ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿ ನೋಡ್ತಾ ಇದ್ವಿ, ಆಮೇಲೆ ರೀಲ್ಸ್ ಕೂಡ ನೋಡ್ತಾ ಇದ್ವಿ. ಫೈನಲಿ ಆ ದಿನ ಬಂತು, ನಾವು ಇಲ್ಲಿದ್ದೀವಿ, ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡಿಕೊಂಡು ಕೊನೆಗೂ ಕೆರಾಡಿ ಹತ್ರ ಇರುವಂತಹ ಮೂಡ್ಗಲ್ ಎಂಬ ಒಂದು ಪ್ಲೇಸಲ್ಲಿ ಶ್ರೀ ಕೇಶವನಾಥ ದೇವಸ್ಥಾನಕ್ಕೆ ನಾವು ಭೇಟಿ ಮಾಡಿ ನಮ್ಮ ಇವತ್ತಿನ ಪ್ಲ್ಯಾನ್ ಏನಿದೆ ಕಂಪ್ಲೀಟ್ ಮಾಡಿದ್ವಿ. ಸೊ ಅದೇ ಥರ ಇವತ್ತು ಮೇಡಮ್ ಬರ್ತ್ಡೇ, ಹುಟ್ಟಿದ ದಿನ. ಸೊ ಅದರ ಒಂದು ಖುಷಿಯಲ್ಲಿ ಸೊ ಅದ್ರ ಪ್ರಯುಕ್ತ ನಾವು ಇವತ್ತು ಇಲ್ಲಿ ಬಂದಿರೋದು. ಸೊ ಬೆಳಿಗ್ಗೆ ಹೊರಡಬೇಕಾದ್ರೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ರಿಷಬ್ ಶೆಟ್ಟಿ ಅವರ ಒಂದು ಊರ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅಂತ. ಸೊ ಅದೇ ರಿಷಬ್ ಶೆಟ್ಟಿ ಅವರ ಊರು ಇಲ್ಲೇ ಕೆರಾಡಿ ಅನ್ನೋ ಒಂದು ಪ್ಲೇಸಲ್ಲಿ ಬರುತ್ತೆ. ಸೊ ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಈಚೆಗೆ ಈ ದೇವಸ್ಥಾನ ಇದೆ, ಕೇಶವನಾಥೇಶ್ವರ ದೇವಸ್ಥಾನ. ತುಂಬಾ ಸೂಪರ್ ಆಗಿದೆ. ಸೂಪರ್ ಅನ್ನೋದಕ್ಕಿಂತ ಒಳ್ಳೆ ಕೂಲಾಗಿ ಆ ನೀರು ಮಧ್ಯ ಆ ದೇವ್ರು ಇದಾರಲ್ಲ. ಆಮೇಲೆ ವಿಶೇಷ ಅನಿಸಿದ್ದು, ಅಲ್ಲಿ ಒಂದು ಸಣ್ಣ ಬಾವಿ ಥರ ಇದೆ, ಅದರೊಳಗಡೆ ಒಂದು ಉದ್ಭವ ಲಿಂಗ ಇದೆ. ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ ಅಂತಂದರು. ಬಟ್ ಓವರಾಲ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಟ್ ಬರ್ತಾ ದಾರಿ ಇದೆಯಲ್ಲ, ಇನ್ನೇನು ಬಂತು ಅನ್ನೋಷ್ಟರಲ್ಲಿ ಎಷ್ಟು ಬಂದ್ರೂ ತಲುಪ್ತಾನೆ ಇಲ್ಲ. ಕೊನೆಗೂ ರೀಚ್ ಆದ್ವಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಕೀಪ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಮತ್ತೆ ಸಿಗೋಣ ಮುಂದಿನ ಹೊಸ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.